RSS ಕಚೇರಿಯಲ್ಲಿ ಪೊಲೀಸರ ವರ್ತನೆಗೆ ಈಗ RSS ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪಾಂಡವಪುರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದೆ. ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಇಲ್ಲಿ ಕಾರ್ಯಕರ್ತರು ಇವರ ಮಾತಿಗೆ ಮನವೊಲಿಸುವ ಪ್ರಯತ್ನಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಡಿವೈಎಸ್ಪಿ ಮುರಳಿ ವಿರುದ್ಧ ಕ್ರಮ ಆಗಲೇಬೇಕು. ನಾವು ಪ್ರತಿಭಟನೆ ಇನ್ನಷ್ಟು ತೀವ್ರ ರೂಪದಲ್ಲಿ ಮಾಡ್ತೀವಿ ಅನ್ನುವಂತಹ ಆಕ್ರೋಶವನ್ನ ಈಗ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಮಂಡ್ಯದ SP ಬಂದ್ರು, ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಬದಲಾಗಿ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ದೇಶಕ್ಕೋಸ್ಕರ ದುಡಿತಾ ಇದ್ದಂತರು ನಮ್ಮ ಪತ್ರಿಕೆಗಳಲ್ಲೂ ಬರಲ್ಲ. ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಈಗ RSS ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮನವೊಲಿಸುವ ಪ್ರಯತ್ನ ಆಗ್ತಾ ಇದೆ, ಆದರೆ ಎಲ್ಲವೂ ವಿಫಲವಾಗ್ತಾ ಇದೆ. RSS ಕಾರ್ಯಕರ್ತರ ಬೇಡಿಕೆ ಏನು ಮತ್ತು ಅವರ ಮುಂದಿನ ನಡೆ ಏನು? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನಿನ್ನೆ ರಾತ್ರಿ RSSನ ಕಾರ್ಯಾಲಯದ ಒಳಗಡೆ ಪೊಲೀಸ್ ಸಿಬ್ಬಂದಿಯ ವರ್ತನೆಯನ್ನ ಖಂಡಿಸಿ RSS ಕಾರ್ಯಾಲಯದ ಒಳಗಡೆ ಹೋಗಿ RSSನ ಪ್ರಚಾರಕರನ್ನ ಕೊರಳು ಪಟ್ಟಿ ಹಿಡಿದು ಎಳೆದಾಡಿರುವಂಥದ್ದನ್ನ ಖಂಡಿಸಿ ಇವತ್ತು ಮಂಡ್ಯದ ಪಾಂಡವಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನತೆಯನ್ನು ಪಡೆದುಕೊಳ್ತಾ ಇದೆ. ನೋಡಿ ಶ್ರೀಪಾದ್ ಪಾಟೀಲ್ ರೇ, ಪಾಂಡವಪುರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಡುಗೆ ಮಾಡಿ ಬೆಳಿಗ್ಗೆಯಿಂದ ಭಜನೆ ಮಾಡಿ ತಾಳ ತಟ್ಟಿ ಆ ನಂತರ ಇಲ್ಲೇ ಇದ್ದಂಥ RSSನ ಸ್ವಯಂ ಸೇವಕರು ಯಾವುದೇ ಕಾರಣಕ್ಕೂ ಕೂಡ ನಮಗಾಗಿರುವಂಥ ಅವಮಾನ ಇದು ವಿಶ್ವದ ಅತಿ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ಆಗಿರುವಂಥ ಅಪಮಾನ ಇದು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರಬೇಕು ಅನ್ನೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಯಾವಾಗ ರಾತ್ರೋರಾತ್ರಿ RSSನ ಕಾರ್ಯಾಲಯಕ್ಕೆ ಬಂದು ಪ್ರಚಾರಕರ ಕೊರಳ ಪಟ್ಟಿಯನ್ನು ಹಿಡಿದಂಥ DYSP ಮುರಳಿ ಅವರ ಅಮಾನತ್ತಾಗುತ್ತೋ ಆ ಕ್ಷಣಕ್ಕೆ ನಾವು ಈ ಜಾಗವನ್ನು ಬಿಟ್ಟು ಕದಲುತ್ತೀವಿ ಅಂಥೇಳಿ RSSನ ಸ್ವಯಂ ಸೇವಕರು ಇದೇ ಸ್ಥಳದಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ರು. ಅದರಂತೆ ಅವರ ಮನವಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿಯವರು ಬರ್ತಾರೆ, ಅವರ ಮನವಿಯನ್ನು ಕೇಳ್ತಾರೆ. ಆದರೆ ನಮಗೆ ಪರಿಶೀಲನೆ ಮಾಡೋದಕ್ಕೆ, ತನಿಖೆ ಮಾಡೋದಕ್ಕೆ ಏನಾಗಿದೆ ಅನ್ನೋದನ್ನು ತಿಳಿಯೋದಕ್ಕೆ ಸಮಯ ಬೇಕು, ಈ ಕ್ಷಣಕ್ಕೆ ಅಮಾನತು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರೆ. ಸಂಧಾನ ವಿಫಲ ಆಗುತ್ತೆ. ಮುಂದಿನ ನಡೆ ಏನು ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ಕಾರ್ಯಕರ್ತರು ಇದ್ದಾರೆ. ಕ್ಷಣಕ್ಕೂ ಕೂಡ ಹೊತ್ತು ಕಳೀತಾ ಇದ್ದಂತೆ ಸುತ್ತಮುತ್ತಲ ಊರಿನಿಂದ RSSನ ಸ್ವಯಂ ಸೇವಕರು ಬಂದು ಸೇರ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈ ಹೋರಾಟ ಮುಂದೆ ಹೇಗೆ ಅಂತ. ನೋಡಿ ಸರ್, ನಮ್ಮ ನಿಲುವು ಕಾನೂನಾತ್ಮಕವಾಗಿರ್ತದೆ, ಶಾಂತಿಯುತವಾಗಿರ್ತದೆ, ಆದರೆ ಅಷ್ಟೇ ಪ್ರಖರವಾಗಿರುತ್ತದೆ. ಮಂಡ್ಯ ಜಿಲ್ಲೆ ಇತಿಹಾಸದಲ್ಲಿ ಹಿಂದೂಪರ ಸಂಘಟನೆಗಳು ಹೋರಾಟ ಯಾವುದೇ ಆದರೂ ಕೂಡ ಅದು ತುಂಬ ತೀಕ್ಷ್ಣವಾಗಿದೆ, ತುಂಬ ಪ್ರಖರವಾಗಿದೆ. ಉದಾಹರಣೆಗೆ ನೀವು ಕೇರ್ಪೇಟೆ ಇಲ್ಲೇನಂತ ಹಿಂದೂ ಕಾರ್ಯಕರ್ತರಿಗೆ ಗಣಪತಿ ವಿಸರ್ಜನೆ ಮೇಲೆ PC ಅಲ್ಲೇ ಮಾಡಿದ್ರು. ಆ ವಿಚಾರವಾಗಿ PC ಸಸ್ಪೆಂಡ್ ಮಾಡಿಸೋ ತನಕ ಮಧ್ಯರಾತ್ರಿ 2 ಗಂಟೆ ಪ್ರತಿಭಟನೆ ಮಾಡಿದ್ವಿ. ಹಾಗೂ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲೆಯ ಸಂದರ್ಭದಲ್ಲಿ ಧ್ವಜ ಕಿತ್ತಾಕಿದ್ರು ಅಂತೇಳಿ ಯಾರೋ ಬಾಲೆದಿಂಡಿ ಹಸ್ತವ ಕಾರ್ಯಕರ್ತರು ರಾತ್ರಿ ಎತಕ ಬಂದಿದ್ರು. ಆಗಲೂ ಕೂಡ ರಾತ್ರಿ 1 ಗಂಟೆ ಪ್ರತಿಭಟನೆ ಮಾಡಿ 7 ಜನ ಪೊಲೀಸರ ಮೇಲೆ FIR ಕೂಡ ಮಾಡಿಸಿದ್ವಿ. ಅದೇ ರೀತಿ ಈಗಲೂ ಕೂಡ ಅಷ್ಟೇ. ಇನ್ನು ಕಾರ್ಯಕರ್ತರು ಟಚ್ ಮಾಡಿದ್ರೆ ಈ ಥರ ನಮ್ಮ ಪ್ರಕಾರವಾಗಿದೆ ಅಂದರೆ, ಇನ್ನು ಸಂಘದ ದೇವಸ್ಥಾನವಾದ ಕಾರ್ಯಾಲಯ ಹಾಗೂ ಸಂಘದ ಗುರುಗಳಾದ ನಮ್ಮ ಪೂರ್ಣಾವಧಿ ಪ್ರಚಾರಕರ ಮೇಲೆ ಕೈ ಹಾಕಿದ್ಮೇಲೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ. ಆದರೆ ನಮ್ಮ ಒಂದು ದೌರ್ಬಲ್ಯ ಏನಪ್ಪ ಅಂದರೆ, ಸಂಘ ನಮಗೆ ಸಂಸ್ಕಾರ ಸಂಸ್ಕೃತಿ ಕಳಿಸೈತೆ. ಆ ಸಂಸ್ಕಾರ ಸಂಸ್ಕೃತಿ ಪ್ರಕಾರನೇ ಪ್ರಖರವಾದ ಉತ್ತರನ ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯ ನೋಡೋ ಥರ ನಾವು ಕೊಡ್ತೀವಿ. ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಇದು ಅಖಿಲ ಭಾರತೀಯ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇಡೀ RSS ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾನೂನು ತಿಳಿದಿರುವಂಥ ವ್ಯಕ್ತಿ, ಎಕ್ಸಾಮ್ ಬರ್ದು ಪಾಸ್ ಆಗಿರುವಂಥ ವ್ಯಕ್ತಿ, ಒಬ್ಬ ಸಾಮಾನ್ಯ ನಾಗರಿಕ ಅಲ್ಲ, ಒಬ್ಬ ಅರೆ ಹುಚ್ಚನಕ್ಕಿಂತನೂ ಕೀಳಾಗಿ ನಡ್ಕೊಂಡಿರುವಂಥ ಯಾರು ಒಬ್ಬ ಅಧಿಕಾರಿ ಇದ್ದರೆ ಇವತ್ತು ಪಾಂಡವಪುರ ಶ್ರೀರಂಗಪಟ್ಟಣ ಸಂಬಂಧಪಟ್ಟ DYSP ಅವರು ಹಾಗೂ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವಿವೇಕ್ ಅವರು ಕೂಡಲೇ ನಮ್ಗೆ ಇಲ್ಲಿ ವೈಯಕ್ತಿಕ ಅಲ್ಲ, ಕರ್ತವ್ಯ ಲೋಪ ಎಸಗಿದೆ. ಕರ್ತವ್ಯ ಲೋಪ ಎಸೋದಕ್ಕೆ ಶಿಕ್ಷೆ ಆಗಲೇಬೇಕು.
ಅಲ್ಲಿ ಆಗೋ ತನಕ ಅನ್ನೋದು ಅಹೋರಾತ್ರಿ ಆಗ್ಬೋದು ಅಥವಾ ಎಷ್ಟು ದಿವಸನೂ ಆಗ್ಬೋದು. ಅವ್ರು ಯಾವತ್ತು ನಮ್ಮ ಬೇಡಿಕೆಗಳು ಪೊಲೀಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ತಮ್ಮ ಬಳಿ ಏನಂತ ಮನವಿ ಮಾಡಿದ್ರು, ತಾವು ಏನಂತ ಹೇಳಿದ್ರಿ, ಈ ಹೋರಾಟ ಎಲ್ಲಿವರೆಗೂ ಅಂತ? ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಅದು ರಾಜಕಾರಣಿಗಳ ಶೈಲಿಲಿ ಹೇಳಿದ್ರು. ಇದು ತನಿಖೆ ಮಾಡೋಕ್ಕೆ ಯಾರೋ ಗೊತ್ತಿಲ್ಲ ಅಮಾಯಕರು ಮಾಡಿರೋ ಕೆಲಸ ಅಲ್ಲ, ಸರ್ಕಾರಿ ಅಧಿಕಾರಿಗಳೇ ಮಾಡಿರೋ ಕೆಲಸ. ನಮ್ಮಲ್ಲೂ ಕೂಡ ಕಾನೂನು ತಜ್ಞರಿದ್ದಾರೆ. ನಿನ್ನೆ ರಾತ್ರಿ ಗಲಾಟೆ ಆದಾಗ ನಮ್ಮ ಸಂಘದ ಇಬ್ಬರು ವಕೀಲರು ಕೂಡ ಇದ್ರು. ಅವರು ಪ್ರಶ್ನೆ ಮಾಡಿ ಕೇಳ್ತಾರೆ, ಪೊಲೀಸನ್ನ ವಿನಂತಿ ಮಾಡಿ ಕೇಳ್ತಾರೆ, ನಾವು ವಕೀಲರು ಇದ್ದೀವಿ, ನಮ್ಮ ಹತ್ರ ಹೇಳಿ ನಾವು ಕಳಿಸ್ಕೊಡ್ತೀವಿ ಅಂತ. ಆದ್ರೆ ನಮ್ಮ ಯಾವುದೇ ಮಾತನ್ನು ದಯಾದಕ್ಷಿಣೆ ನೋಡಿದೆ. ರಂಜಿತ್ ಅವ್ರನ್ನ ಮತ್ತೆ RSS ಕಚೇರಿಯಲ್ಲಿ ಪೊಲೀಸರ ವರ್ತನೆಗೆ ಈಗ RSS ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪಾಂಡವಪುರ ಪೊಲೀಸ್ ಸ್ಟೇಷನ್ನ ಎದುರುಗಡೆ ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ವಿಕೋಪಕ್ಕೆ ತಿರುಗಿದೆ. ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಇಲ್ಲಿ ಕಾರ್ಯಕರ್ತರು ಇವರ ಮಾತಿಗೆ ಮನವೊಲಿಸುವ ಪ್ರಯತ್ನಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ. ಡಿವೈಎಸ್ಪಿ ಮುರಳಿ ವಿರುದ್ಧ ಕ್ರಮ ಆಗಲೇಬೇಕು. ನಾವು ಪ್ರತಿಭಟನಾ ಇನ್ನಷ್ಟು ತೀವ್ರ ರೂಪದಲ್ಲಿ ಮಾಡ್ತೀವಿ ಅನ್ನುವಂತಹ ಆಕ್ರೋಶವನ್ನ ಈಗ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಮಂಡ್ಯದ SP ಬಂದ್ರು, ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಮನವೊಲಿಸುವ ಪ್ರಯತ್ನ ವಿಫಲವಾಗಿದೆ. ಬದಲಾಗಿ ಪ್ರತಿಭಟನೆಯನ್ನ ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತ ಹೇಳಿ ಈಗ ಹೇಳ್ತಾ ಇದ್ದಾರೆ. ದೇಶಕ್ಕೋಸ್ಕರ ದುಡಿತಾ ಇದ್ದಂತರು ನಮ್ಮ ಪತ್ರಿಕೆಗಳಲ್ಲೂ ಬರಲ್ಲ. ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಕೊಲೀಗ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಈಗ RSS ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮನವೊಲಿಸುವ ಪ್ರಯತ್ನ ಆಗ್ತಾ ಇದೆ, ಆದರೆ ಎಲ್ಲವೂ ವಿಫಲವಾಗ್ತಾ ಇದೆ. RSS ಕಾರ್ಯಕರ್ತರ ಬೇಡಿಕೆ ಏನು ಮತ್ತು ಅವರ ಮುಂದಿನ ನಡೆ ಏನು? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನಿನ್ನೆ ರಾತ್ರಿ RSSನ ಕಾರ್ಯಾಲಯದ ಒಳಗಡೆ ಪೊಲೀಸ್ ಸಿಬ್ಬಂದಿಯ ವರ್ತನೆಯನ್ನ ಖಂಡಿಸಿ RSS ಕಾರ್ಯಾಲಯದ ಒಳಗಡೆ ಹೋಗಿ RSSನ ಪ್ರಚಾರಕರನ್ನ ಕೊರಳು ಪಟ್ಟಿ ಹಿಡಿದು ಎಳೆದಾಡಿರುವಂಥದ್ದನ್ನು ಖಂಡಿಸಿ ಇವತ್ತು ಮಂಡ್ಯದ ಪಾಂಡವಪುರದಲ್ಲಿ ಪರಿಸ್ಥಿತಿ ಉದ್ವಿಗ್ನತೆಯನ್ನು ಪಡೆದುಕೊಳ್ತಾ ಇದೆ. ನೋಡಿ ಶ್ರೀಪಾದ್ ಪಾಟೀಲ್ ರೇ, ಪಾಂಡವಪುರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅಡುಗೆ ಮಾಡಿ ಬೆಳಿಗ್ಗೆಯಿಂದ ಭಜನೆ ಮಾಡಿ ತಾಳ ತಟ್ಟಿ ಆ ನಂತರ ಇಲ್ಲೇ ಇದ್ದಂಥ RSSನ ಸ್ವಯಂ ಸೇವಕರು ಯಾವುದೇ ಕಾರಣಕ್ಕೂ ಕೂಡ ನಮಗಾಗಿರುವಂಥ ಅವಮಾನ ಇದು ವಿಶ್ವದ ಅತಿ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರತಿಯೊಬ್ಬ ಸ್ವಯಂ ಸೇವಕನಿಗೆ ಆಗಿರುವಂಥ ಅಪಮಾನ ಇದು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಮಾನ್ಯ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರಬೇಕು ಅನ್ನೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬರಬೇಕು ಅನ್ನೋದು ಅವರ ಆಗ್ರಹ ಆಗಿತ್ತು. ಯಾವಾಗ ರಾತ್ರೋರಾತ್ರಿ RSSನ ಕಾರ್ಯಾಲಯಕ್ಕೆ ಬಂದು ಪ್ರಚಾರಕರ ಕೊರಳ ಪಟ್ಟಿಯನ್ನ ಹಿಡಿದಂಥ DYSP ಮುರಳಿ ಅವರ ಅಮಾನತ್ತಾಗುತ್ತೋ ಆ ಕ್ಷಣಕ್ಕೆ ನಾವು ಈ ಜಾಗವನ್ನು ಬಿಟ್ಟು ಕದಲುತ್ತೀವಿ ಅಂಥೇಳಿ RSSನ ಸ್ವಯಂ ಸೇವಕರು ಇದೇ ಸ್ಥಳದಲ್ಲಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ರು.